ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆಂದ ಇದ್ದೀರಾ ಅಂತ ನಾನು ತಿಳ್ಕೊತೀನಿ. ಹಾಗೆ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಕಾಮತ ಏಕಾದಶಿ ಅಲ್ವಾ. ಸೊ ಹಾಗಾಗಿ ನಾನು ಇವತ್ತು ರಾಯರಿಗೆ ಯಾವುದೇ ರೀತಿಯ ಅಲಂಕಾರನ ಮಾಡಲ್ಲ, ಬರೀ ತುಳಸಿಯಿಂದ ಅಷ್ಟೇ ಪೂಜೆನ ಮಾಡ್ಕೊತೀನಿ. ಹಾಗೆ ನಾನಿವತ್ತು ಬೆಳಗ್ಗೆಯಿಂದನೇ ಪೂಜೆನ ಸ್ಟಾರ್ಟ್ ಮಾಡಿದೆ. ಹಾಗೆ ಜಪ ಮಾಡಿ ಮತ್ತು ನನಗೆ ಲಲಿತಾ ಸಹಸ್ರನಾಮ ಒಂದೆರಡು ಪೇಜಷ್ಟು ಓದಿದೆ ಮತ್ತು ಶ್ಲೋಕಗಳನ್ನ ಕೂಡ ಹೇಳ್ಕೊಳ್ಳೋ ಅಭ್ಯಾಸ ಇದೆ. ಯಾಕೆಂದರೆ ಏಕಾದಶಿ ದಿನ ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಮನಸ್ಸಿಗೆ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಮತ್ತು ಒಳ್ಳೆ ನೆಮ್ಮದಿನೂ ಕೂಡ ಸಿಗುತ್ತೆ ಅಂತ ಹೇಳಿ ಹಾಗೆ ಪೂಜೆನ ಮುಗಿಸಿ ನಾನಿವತ್ತು ಮಾರ್ನಿಂಗ್ ಟಿಫನ್ನಿಗೋಸ್ಕರ ನವಣೆಯಿಂದ ಬಿಸಿಬೇಳೆಭಾತನ್ನ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಒಂದು 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಬರೋಣ. ಮತ್ತು ಸಂಬಾರ ಮತ್ತು ಕಡಲೆಬೇಳೆ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಈರುಳ್ಳಿ ಇಷ್ಟನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ನಾನಿಲ್ಲಿ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ತೀನಿ, 1-2 ಆದರೆ ಸಾಕಾಗುತ್ತೆ. ಮತ್ತು ನಾನಿಲ್ಲಿ ಕೊಬ್ಬರಿ ತುರಿನ ಕೂಡ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ತುರಿನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟನ್ನು ಕೂಡ ನಾವು ಮಿಕ್ಸ್ ಮಾಡಿಕೊಂಡು ನೀಟಾಗಿ 1-2 ನಿಮಿಷ ಫ್ರೈನ ಮಾಡ್ಕೋಬೇಕಾಗುತ್ತೆ. ಅದನ್ನು ಪಕ್ಕದಲ್ಲಿ ತಣ್ಣಗಾಗಲಿಕ್ಕೆ ಬಿಟ್ಟು ನಾನಿಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಕುಕ್ಕರ್ನ ಇಡ್ತಾಯಿದ್ದೀನಿ. ಅದಕ್ಕೆ ನೀರನ್ನ ಹಾಕ್ಕೊತಾ ಇದ್ದೀನಿ. 1-2 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನವಣೆನ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಾಶ್ ಮಾಡ್ಕೊತಾ ಇದ್ದೆ. ಅಷ್ಟರೊಳಗೆ ತೊಗರಿಬೇಳೆ ಮತ್ತು ಹೆಚ್ಚಿಟ್ಕೊಂಡಿರೋಂಥ ತರಕಾರಿ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಈರುಳ್ಳಿ ಇಷ್ಟನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ನವಣೆಯನ್ನು ಕೂಡ ವಾಶ್ ಮಾಡಿಕೊಂಡು ಅದನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ನಾನು ಆವಾಗಲೇ ಹುರಿದಿಟ್ಕೊಂಡಿರೋಂಥ ಮಸಾಲೆನ ಕೂಡ ರುಬ್ಬಿಟ್ಕೊತಾ ಇದ್ದೀನಿ. ಈಗ ಇದು ನೋಡಿ, ಇದಾಗಿದೆ, ರುಬ್ಬಿಕೊಂಡಾಗಿದೆ. ನೀವು ನಿಮ್ಮ ಇಷ್ಟ, ಬೇಕಾದರೂ ಬಿಸಿಬೇಳೆಭಾತನ್ನ ಮಾಡ್ಕೋಬೋದು. ನಾನು ಯಾವಾಗಲೂ ಬಿಸಿಬೇಳೆಭಾತಿಗೆ ರುಬ್ಬಿನೇ ಮಾಡ್ಕೊಳ್ಳೋದು. ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ, ನಾನು ಇಷ್ಟು ಐಟಮ್ನ ಹಾಕಾದ್ಮೇಲೆ ಈಗ ರುಬ್ಬಿದ್ದೀನಲ್ವಾ ಮಸಾಲೆ, ಅದನ್ನು ಕೂಡ ನಾನಿಲ್ಲಿ ಆ್ಯಡ್ನ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ನವಣೆಯಿಂದ. ನವಣೆ ತುಂಬ ದೇಹಕ್ಕೆ ತಂಪು, ಹಾಗೆ ತುಂಬ ಎಲ್ಲರಿಗೂ ಕೂಡ ಬೆನಿಫಿಟ್ ಆಯಿತಾ. ರೈಸ್ಗಿಂತ ನವಣೆ ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ಕೂಡ ಜಾಸ್ತಿ ಆವಾಗವಾಗ ನವಣೆಯಿಂದ ಪೊಂಗಲ್ ಕೂಡ ಮಾಡ್ಕೊತೀನಿ. ಹಾಗೆ ಇವತ್ತು ನವಣೆಯಿಂದ ಬಿಸಿಬೇಳೆಭಾತನ್ನ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಟೇಸ್ಟಿ MTR ಅವರ ಬಿಸಿಬೇಳೆಭಾತ ಪೌಡರ್ನ ಬಳಸ್ತಾ ಇದ್ದೀನಿ ನೋಡಿ. ಈಗ ನಾನು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಲಾಸ್ಟಿಗೆ ಕರ್ಬೇವಿನ ಸೊಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕಲ್ವಾ. ಉಪ್ಪಿಲ್ದವರೆ ಹೇಗಾಗುತ್ತೆ ಹೇಳಿ. ಹಾಗೆ ಹಸಿ ಬಟಾಣಿ ಕೂಡ ತುಂಬ ಫ್ರೆಶ್ ಆಗಿತ್ತು ಆಯಿತಾ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಅದಕ್ಕೆ ಕಡಲೆ ಬೀಜನ ಕೂಡ ಆ್ಯಡ್ ಮಾಡಿದ್ದೀನಿ, ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಹೇಳೋದನ್ನು ಮತ್ತೆ ಫಸ್ಟಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲದ ಪೌಡರ್ನ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಯಿಲ್ನ ಕೂಡ ಆ್ಯಡ್ ಮಾಡಿ ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ, ಯಮ್ಮಿ ಅಂತ ಹೇಳ್ಬೋದು. ಸೊ ನೀವು ಕೂಡ ಒಮ್ಮೆ ಇದು ಟ್ರೈ ಮಾಡಿ. ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥದ್ದನ್ನು ಫುಡ್ಡನ್ನು ನಾವು ಮಾಡ್ಕೊಳ್ಳೋದು ಇದ್ರೆ ಹೇಗೆ ಅಲ್ವಾ. ರೈಸಲ್ಲೇ ಯಾಕೆ ಬಿಸಿಬೇಳೆಭಾತನ್ನ ಟ್ರೈ ಮಾಡಬೇಕು, ಹೀಗೆ ಸಿರಿಧಾನ್ಯಗಳಲ್ಲೂ ಕೂಡ ಯಾಕೆ ಬಿಸಿಬೇಳೆಭಾತು ಅಥವಾ ಪೊಂಗಲ್ಲು ಈ ಥರ ಎಲ್ಲ ಟ್ರೈ ಮಾಡ್ಬೋದಲ್ವಾ. ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದಾಯ್ತಾ. ನಾನು ಸುಮ್ಮನೆ ಅಂತೂ ಹೇಳ್ತಿಲ್ಲ, ನಿಜವಾಗ್ಲೂ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೊ ಅದು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಅಥವಾ ನೀವು ತೆಳುವಾಗಿ ತಿಂತೀರಾ ಅನ್ನೋದಾದರೆ ನೀರನ್ನ ಆ್ಯಡ್ ಮಾಡ್ಕೊಬೋದು. ಇಲ್ಲ ನಾನು ಇದೇ ಜಾಸ್ತಿ ತೆಳು ಬೇಡ, ಇಷ್ಟರಲ್ಲೇ ತಿಂತೀನಿ ಅನ್ನೋದಾದರೆ ಆ ರೀತಿ ಕೂಡ ಮಾಡ್ಕೊಬೋದು. ನಾನು ಲಾಸ್ಟಿಗೆ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಖಾರ ಬಂದು ಇಲ್ಲ ಅಂದರೆ ಆಗುತ್ತಾ, ಬಿಸಿಬೇಳೆಭಾತಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಪ್ಪ ಕೂಡ ಟೇಸ್ಟಿಯಾಗಿರುತ್ತೆ ಆಯಿತಾ. ಸೊ ನಾನು ಕೂಡ ಇಲ್ಲಿ ಖಾರ ಬುಂದಿನ ಮಿಕ್ಸ್ ಮಾಡಿಕೊಂಡು ಬಾಳೆದೆಲೆ ಮೇಲೆ ತುಂಬ ಚೆನ್ನಾಗಿದೆ.